ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲೋ ಸ್ಟೋರೀಸ್ ನ್ಯೂ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಸ್ಪರ್ಧಿಗಳು ಯಾರು ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು 6 ಸ್ಪರ್ಧಿಗಳು ಯಾರು ಅಂತೇಳಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರುವಂಥ ಒಂದು 13 ಸ್ಪರ್ಧಿಗಳು ಯಾರು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದ ಎಂದವರೆಗೂ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಮೊದಲನೇ ಸ್ಪರ್ಧಿ ಯಾರಂದರೆ ಹುಲಿ ಕಾರ್ತಿಕ್. ಇವರು ಈ ಹಿಂದೆ ಕೂಡ ಕಾಮಿಡಿ ಕಿಲಾಡಿ ಶೋ ಮುಖಾಂತರ ಅಪಾರವಾದ ಒಂದು ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ ಅಂತೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು ಎರಡನೇ ಸ್ಪರ್ಧಿ ಯಾರಂದರೆ ರಂಗಾಯಣ ರಘು. ಇವರು ಕನ್ನಡ ಚಿತ್ರದ ಒಬ್ಬ ಹಿರಿಯ ಕಲಾವಿದ. ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ ಅಂತೇಳಿ ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್. ಮೂರನೇ ಸ್ಪರ್ಧಿ ಯಾರಂದರೆ ಭರತ್ ಬೋಪಣ್ಣ. ರಾಧಾ ಕಲ್ಯಾಣ ಬ್ರಹ್ಮಗಂಟು ಈ ಒಂದು ಧಾರಾವಾಹಿಗಳಲ್ಲಿ ಒಬ್ಬ ನಾಯಕ ನಟನಾಗಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇವರು ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ. ಇನ್ನು ನಾಲ್ಕನೇ ಸ್ಪರ್ಧಿ ಯಾರಂದರೆ ಸೂರಂಡೆ ರಘು. ಇವರು ಒಬ್ಬ ಹಾಸ್ಯ ಕಲಾವಿದ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು ಐದನೇ ಸ್ಪರ್ಧಿ ಯಾರಂದರೆ ಮಾನಸ ಗೋಸ್ವಾಮಿ. ಇವರು ಒಬ್ಬ ಮಾಡಲಿಂಗ್ ನಟಿಯಾಗಿ ಹಲವು ಫ್ಯಾಷನ್ ಶೋಗಳಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ ಅಂತೇಳಿ ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು ಆರನೇ ಸ್ಪರ್ಧಿ ಯಾರಂದರೆ ರಂಜನಿ ರಾಘವನ್. ಇವರು ಪುಟ್ಟಗೌರಿ ಮದುವೆ ಈ ಒಂದು ಧಾರಾವಾಹಿ ಮುಖಾಂತರ ಅಪಾರವಾದ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು ಏಳನೇ ಸ್ಪರ್ಧಿ ಯಾರಂದರೆ ರಕ್ಷಾ ವೇದಾಂತ್. ಗಟ್ಟಿಮೇಳ ಧಾರಾವಾಹಿ ಮುಖಾಂತರ ಒಬ್ಬ ನಟನಾಗಿ ತುಂಬ ಅದ್ಭುತವಾಗಿ ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು ಎಂಟನೇ ಸ್ಪರ್ಧಿ ಯಾರಂದರೆ ತನುಷ್ ಶೆಟ್ಟಿ. ಇವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ರೀಲ್ಸ್ಗಳನ್ನು ಮಾಡಿಬಿಟ್ಟು ತುಂಬ ಫೇಮಸ್ ಆಗಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಒಂಬತ್ತನೇ ಸ್ಪರ್ಧಿ ಯಾರಂದರೆ ಪ್ರಿಯಾ ಆಚಾರ್ಯ. ಗಟ್ಟಿಮೇಳ ಈ ಒಂದು ಧಾರಾವಾಹಿ ಮುಖಾಂತರ ಒಬ್ಬ ನಟಿಯಾಗಿ ತುಂಬ ಅದ್ಭುತವಾಗಿ ಗುರುತಿಸಿಕೊಂಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು ಹತ್ತನೇ ಸ್ಪರ್ಧಿ ಯಾರಂದರೆ ಸಮೀಕ್ಷೆ. ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಇವರು ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು 11ನೇ ಸ್ಪರ್ಧಿ ಯಾರಂದರೆ ತಪಸ್ವಿನಿ ಪೂನಾಚ್ಯ. ಇವರು ನಮ್ಮ ಲಚ್ಚಿ ಅನ್ನುವಂಥ ಒಂದು ಧಾರಾವಾಹಿ ಮುಖಾಂತರ ಅಪಾರವಾದ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು 12ನೇ ಸ್ಪರ್ಧಿ ಯಾರಂದರೆ ಕಾಪಿನಾಡ್ ಚಂದು. ಈ ಹಿಂದೆ ಕೂಡ ಇವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಬಿಟ್ಟು ತುಂಬ ಅದ್ಭುತವಾಗಿ ಗುರುತಿಸಿಕೊಂಡಿದ್ದರು. ಹಾಗೆ ಇವರು ತಮ್ಮ ಒಂದು ಡೈಲಾಗ್ ಶೈಲಿಯಿಂದ ತುಂಬ ಫೇಮಸ್ ಆಗಿದ್ದಾರೆ. ಇವರು ಬರ್ತ್ಡೇ ಕುರಿತು ಸಾಕಷ್ಟು ಡೈಲಾಗ್ ಹೇಳಿಬಿಟ್ಟು ತುಂಬ ವೈರಲ್ ಆಗಿದ್ದರು. ಹಿಂದಿನ ಸೀಸನಲ್ಲಿ ಕೂಡ ಇವರಿಗೆ ಈ ಒಂದು ಬಿಗ್ ಬಾಸ್ ಬರೋದಕ್ಕೆ ಅವಕಾಶ ಇತ್ತೇನೋ ಗೊತ್ತಿಲ್ಲ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ ಅಂತೇಳಿ ಇವ್ರ ಕುರಿತು ವಿಡಿಯೋ ಮತ್ತು ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇನ್ನು 13ನೇ ಸ್ಪರ್ಧಿ ಯಾರಂದರೆ ಅನುಷ್ ರಂಗನಾಥ್. ಇವರು ಕನ್ನಡ ಚಿತ್ರದಲ್ಲಿ ಸಾಕಷ್ಟು ಒಂದು ಚಿತ್ರಗಳಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ. ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 13ರಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು 13 ಸ್ಪರ್ಧೆಗಳಲ್ಲಿ ಎಲ್ಲರೂ ಬರ್ತಾರಂತೆ ಹೇಳೋಕ್ಕಾಗಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧೆಗಳು ಮಾತ್ರ ಬರ್ಬೋದು. ಹಿಂದಿನ ವಿಡಿಯೋದಲ್ಲಿ ಕೂಡ ಯಾವೆಲ್ಲ ಸ್ಪರ್ಧೆಗಳು ಬರ್ಬೋದು ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ದಲ್ಲಿದೆ. ವಿಡಿಯೋ ನೋಡಿಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು 13 ಸ್ಪರ್ಧೆಗಳಲ್ಲಿ ಯಾವ ಒಂದು ಸ್ಪರ್ಧೆ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಈ ಥರದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.